ಹೇ ಸೀತಾರಾಮ್ ಪ್ರಿಯ ವೀಕ್ಷಕರೇ ನಮಸ್ಕಾರ. ನಾನು ಗೋಕಾಕ್ ಪರಿಸರದ ಜಾನಪದ ರಂಗಭೂಮಿ ಕಲಾವಿದ ಸಾಹಿತಿ ಈಶ್ವರಚಂದ್ರ ಭಟಗೇರಿ. ನಾನು ಸಂಪಾದನೆ ಮಾಡಿರುವಂಥ ಈ ಒಂದು ಗಂಗಾ ಪ್ರದರ್ಶನ ಅರ್ಥಾತ್ ಸಂಜ್ಞಾಬಾಳೆ ಅರ್ಥಾತ್ ಮಿತ್ರದ್ರೋಹಿ ಅನ್ನುವಂಥ ಈ ಒಂದು ಸನ್ನಾಟವನ್ನು ನಮ್ಮ ವಾಹಿನಿಯ ಮುಖಾಂತರವಾಗಿ ನಾನು ವಾಚನ ಮಾಡ್ತಾ ಬಂದಿದ್ದೀನಿ. ನಿಜವಾಗಿಯೂ ಸಂಜ್ಞಾಬಾಳೆ ಸನ್ನಾಟದಲ್ಲಿ ಮುಖ್ಯವಾಗಿ ಬರುವುದಂತಂದರೆ ಗಂಗಾಳ ಪಾತ್ರ. ಗಂಗಾ ಒಬ್ಬ ಶ್ರೀಮಂತ ಮನೆತನದ ಸಂಸ್ಕಾರವಂತ ಮನೆತನದ ಹೆಣ್ಣು ಮಗಳು. ಅವಳು ಗರತಿ ಹೆಣ್ಣು ಮಗಳು. ತನ್ನ ತವರು ಮನೆ ಬೈಲವಾಡಕ್ಕೆ ಹಾಗೆ ಗಂಡನ ಮನೆ ಲಗಳಾರ ಮನೆತನ ಬೈಲೊಂಗಲಕ್ಕೆ ಹೆಸರು ತಗೊಂಡು ಆ ಒಂದು ಎರಡು ತವರು ಮನೆಯ ಕೀರ್ತಿ ಗಂಡನ ಮನೆಯ ಒಂದು ಮಾನ ಉಳಿಸಿಕೊಂಡು ಬರಬೇಕನ್ನುವಂಥ ಉತ್ಕಟವಾದಂಥ ಬಯಕೆಯಿಂದ ಬಂದವಳು. ಆದರೆ ಕಾಲ ವ್ಯತಿರಿಕ್ತವಾಗಿ ಅವಳ ಕೊರಳಲ್ಲಿರ್ತಕ್ಕಂಥ ಬಂಗಾರದ ಸರಿಗೆ ಬಸವಣ್ಣ ದೇವರಿಗೆ ಕಳೆದಾಗ ಬಸವಣ್ಣ ದೇವರ ಗುಡಿಗೆ ಹೋಗಿ ಗಂಡ ಮಗನ ಪಡ್ಕೊಂಡು ಬರಬೇಕು ಅಂತೇಳಿ ಗಂಡ ಹೇಳಿದಾಗ ಗಂಡನ ಒಂದು ಆಜ್ಞೆಯನ್ನು ಶಿರಸಾವಹಿಸಿ ಪಾಲಿಸಬೇಕಂತೇಳಿ ಹೋದಂಥ ಗಂಗಾ ಇಂಥ ಒಂದು ಇಕ್ಕಟ್ಟಿನ ಪ್ರಸಂಗದೊಳಗಿದ್ದು ಸರಿ ಕಳ್ಕೊಂಡು ಅವಳು ಏನೂ ತೋಚದಂಗೆ ಆಗಿಬಿಡ್ತಾಳೆ. ಏನು ಉಪಾಯವ ಮಾಡಲಿ ಅಂಥೇಳಿ ಕೂಡ ಕಡೆಗೆ ಆ ಒಂದು ಸರಿಗೆ ಸಂಜ್ಞಾನ ಕೈಯಿಂದ ಅವಳಿಗೆ ಸಿಗುತ್ತದ. ಆದರೆ ಒಂದು ಸಂದಿಗ್ಧತೆಯೊಳಗೆ ಸಿಲುಕಿಬಿಡ್ತಾಳೆ. ಯಾಕಂತಂದ್ರೆ ಅಂಥ ಸರಿಗೆ ತಿರುಗಿ ಸಿಗಬೇಕಾದ್ರೆ ನೀನು ಸಂಜ್ಞಾನ ಸಂಘ ಮಾಡಬೇಕು ಅಂತ ಆ ಕ್ಷಣ ಅನಿವಾರ್ಯವಾಗಿ ಗಂಗಾ ಒಬ್ಬ ಗರತಿ ಹೆಣ್ಣು ಮಗಳು ಗಂಡನ ಒಂದು ಕಾಮ ಸುಖ ಇಲ್ಲದೆ ಆ ಒಂದು ಕಾಮ ಸುಖದ ಒಂದು ಅಪೇಕ್ಷೆಯಿಂದಾಗಿ ಸರಿಗೆ ಸಿಗುತ್ತದೆ ಅನ್ನುವಂಥ ಒಂದು ಈ ಭಾವದಿಂದಾಗಿ ಹಾಗೆಯೇ ಈ ಒಂದು ಜನತೆಯ ಒಂದು ಇಕ್ಕಟ್ಟಿನಲ್ಲಿ ಸಿಕ್ಕು ಒದ್ದಾಡೋದಕ್ಕಿಂತ ಹೇಗಾದರೂ ಒಂದು ದಿನ ಈ ಪ್ರಣಯ ಪ್ರಸಂಗದೊಳಗೆ ಏನಾಗೋದು ಅಂತ ತಿಳ್ಕೊಂಡು ಸಂಜ್ಞಾನವನ್ನು ಸಂಘ ಮಾಡಿದಾಗ ಆ ಒಂದು ಗಳಿಗೆಯಲ್ಲಿ ಅವಳಿಗೆ ಸಿಕ್ಕಂಥ ಒಂದು ಆನಂದ, ಆ ರತಿಭೋಗ, ಒಂದು ಪುರುಷನ ಒಂದು ಆಲಿಂಗನದಿಂದಾಗಿ ಅವಳಿಗೆ ತಾನು ಎಂದೆಂದೂ ಬಯಸಲಾರಂಥ ಒಂದು ಸುಖ ಸಿಕ್ಕಾಗ ಬಹಳಷ್ಟೊಂದು ಆನಂದ ಆಗ್ತದೆ. ಆನಂದ ಆಗಿ ಸಂಜ್ಞಾನ ಅಪ್ಪಿಕೊಂಡು ಅವತ್ತು ಅವಳು ಆ ಒಂದು ಸುಖವನ್ನು ಅನುಭವಿಸುತ್ತಲೇ ಇರುವಾಗ ಸಂಜ್ಞಾ ಒಮ್ಮೆಲೆ ಬೆಳಗಿನ ಜಾವ ಬಂದ ಹಾಗೆ ಒಮ್ಮೆಗೆ ಆತನಿಗೆ ಅರಿವು ಮೂಡ್ತದೆ. ಅಯ್ಯೋ ಗಂಗಾ, ಏನಾಯ್ತು ಸಂಘ? ಹಂಗಲ್ಲ ಅಲ್ಲ, ಮತ್ತ್ಯಾಕೆ ಭಯ ಮಾಡತ್ತೀರಿ? ನಾವು ರಾತ್ರಿ ಎಲ್ಲ ಒಂದಾಗಿ ಎಲ್ಲ ಇದ್ದು ಚೆಂದಾಗಿ ಬೆಳಗ್ಗೆ ಆಗ್ತಾಕು ನನ್ನ ಮನಸ್ಸಿಗೆ ಯಾಕೋ ಎದಿ ಡವ ಹಾಕತೈತಿ. ಹಿಂಗೆ ಯಾಕಂತೀರಿ ನೀವು? ಏನದೆ ನಿಮಗೆ ಭಯ? ಈಗ ಆದದ್ದಾದ್ರೆ ಏನಾಯಿತು? ಇಲ್ಲ, ನೀವೇನು ಕಳ್ಕೊಂಡಂಗೆ ಮಾಡಾಕತ್ತಿರಲ್ಲ. ಅಲ್ಲ, ಪ್ರಾಣಕ್ಕಿಂತಲೂ ನನಗಂತೂ ಎಂದು ನಿಮ್ಮನ್ನು ಕೂಡಿ ಬಹಳ ಆನಂದ ಆಯ್ತು ರೀ. ಆದರೆ ನೋಡಿ, ಹೆಣ್ಣಿಗೆ ಉಣ್ಣಾಕ ತಿನ್ನಾಕ ಏನೆಲ್ಲ ಇದ್ದರೂ ಕೂಡ ಸಂಗಾತಿ ಸುಖ, ಅಂಥ ಸುಖ ನೀವು ನನ್ನ ಗಂಡ ಕೊಡುವಂಥ ಸುಖ ನೀವು ನನಗೆ ಕಟ್ಟಿರಿ. ನನಗೆ ಆನಂದ ಆಗಿದೆ ಗಂಗಾ, ನಿನಗೆ ಆನಂದ ಆಗೈತೆ. ಆದರೆ ಆ ಕ್ಷಣ ಹಂಗಿತ್ತು. ಈಗ ಬೆಳಗ್ಗೆ ಆಗ್ತಾಯಿದ್ದು ಮೂಡ್ಲಿ ಹರಿಯಾಕತೈತಿ. ನನ್ನ ಮನುಷ್ಯನಾಗ ಯಾಕೋ ಒಂಥರ ಆತಂಕ ಆಗತೈತಿ ಗಂಗಾ. ಏನ್ರಿ ಗಂಡಸರಾಗಿ ನೀವು ಹಿಂಗೆ ಆತಂಕ ಪಡೋದು? ನಾನು ಹೆಣ್ಣಾಗಿ ನಾನು ನಿಮ್ಮ ಸಂಘ ಸುಖದೊಳಗೆ ಆನಂದ ವಹಿಸಿದ್ದೀನಿ, ನೀವು ಯಾಕೆ ಈಗ ಆತಂಕ ಪಡ್ತೀರಿ? ಇಲ್ಲ ಗಂಗಾ, ಯಾಕೋ ಮನುಷ್ಯನಾಗ ಒಂಥರ ಅದಕ್ಕಾಗತೈತಿ. ಏನ್ರಿ ನೀವು ಹೆದರಿ ಬೇಡ್ರಿ, ಏನು ಆತಂಕ ಅನ್ನೋದು ಏನಿಲ್ಲ. ಅದು ನಿಮ್ಗೆ ಏನಾಗತೈತಿ ಅದನ್ನ ನಮ್ದು ಹೇಳ್ರಿ. ಏನಿಲ್ಲ ಗಂಗಾ, ನಾನು ಹೊಂಗಲಪೇಟೆಗ ಮೆರೆದಂಥ ಹುಡುಗ ಕರಿ. ಆದರೆ ಇವತ್ತು ನಾನಿಂದ ಬಂದು ಕದ್ದು ಕೂಡಿನಿಲ್ಲ. ಕದ್ದು ಕೂಡಿ ನನಗೆ ಸುಖ ಅಂತೂ ಆಯ್ತು ನಿನ್ನಿಂದ. ಆದರೆ ಮನುಷ್ಯನಾಗ ಏನಾಗತೈತಿ ರೀ? ಹೊಂಗಲ ಪೇಟ್ಯಾಗ ರತಿ ಮಾತಾಡತೈತಿ. ಯಾರೀ ಜನ ನಮ್ಮ ನಿನ್ನ ಈ ಸಂಘ ಆಡಿಕೋತೈತಿ. ಯಾಕೆ ಮಾತಾಡ್ತೀವಿ? ಹೊಂಗ್ಲಪೇಟೆಗೆ ಏನು ಸುದ್ದಿ ಮಾತಾಡ್ತಾರೋ?
ಅಲ್ಲ ನಾನು ನೀನು ಒಂದಾದ ಸುದ್ದಿ ಬೆಕ್ಕಕ್ಕೆ ಕಣ್ಣು ಮುಚ್ಚಿ ಹಾಲು ಕುಡಿದ್ರು ಹೆಂಗೆ ಗೊತ್ತಾಗೋದಿಲ್ಲ, ಹಂಗೆ ಇವತ್ತಿನ ನಾಳೆ ಗೊತ್ತಾಕತ್ತೇನು ಅಂತೇಳಿ ನನಗೆ ಆತಂಕ ಆಗತೈತಿ. ಅಯ್ಯ ಏನು ಬಿಡ್ರಿ ನೀವು. ಅಲ್ಲ ಹೆಂಗೆ ಸಾಧ ನನಗೆ ಇಷ್ಟ ಇದೈತಿ, ಧೈರ್ಯ ಐತಿ, ಗಂಡಸಾಗಿ ನೀವು ಯಾಕೆ ಅದಕ್ಕೆ ಮಾಡ್ತೀರಿ? ಮೆಳ್ಯಾಗ ತೋರಿಸ್ಕೊಂಡು ಒಂದು ಕ್ಲೀನ್ ಮಾಡೋಕೆ ಬರೋದಿಲ್ಲ, ಭಾಳ ಸಾಹಸ ಮಾಡುತ್ತೆ. ನಾ ಎಲ್ಲ ಮಾಡ್ಲಿಕ್ಕರಿ ಊರಾನ ಜನ ನಾಳೆ ಏನು ಮಾಡ್ತಾರೋ ಏನು, ನಾಳೆ ಏನು ಆಕೈತೋ ಏನು ಅಂತ ಅನ್ಸಾಕತ್ತಿದ್ದೆ ಗಂಗ. ಅಲ್ಲ ಒಬ್ರಿಗೊಬ್ಬರು ನನಗೆ ಕೂತ್ಕೊಂಡ್ರೆ ನಾವಂತ ಕೊಡಿದ್ದೀವಿ, ಇನ್ನು ಅದು ಹೊಳಗಂತೂ ಬರೋಂಗಿಲ್ಲ. ಮತ್ತು ಆದದ್ದು ಆಗಿ ಹೋಯಿತು, ಇನ್ನು ನೀವೇ ಗಟ್ಟಿ ಆಗಬೇಕು. ಹೆಣ್ಣಾದ ನಾನೇ ಈಗ ಗಟ್ಟಿಯಾಗಿದ್ದೀನಿ, ನಾಳೆ ನನ್ನ ಗಂಡ ಬಂದ್ರೆ ಏನಾಕೈತಿ ಅಂತ ನನಗೂ ಆತಂಕ ಐತಿ. ಈ ಊರಾಗ ನನ್ನ ಗಂಡ ಮೈದುನರು ಪುಂಡ್ರದಾರೆ, ಅಂಥ ಪುಂಡ್ರ ಇದ್ದರೂ ಕೂಡ ನನ್ನ ಗಂಡ ಮೈದುನರು ಅಂಜಿಕೆನ ಹೊರಗೆ ಹಾಕಿ ನಾನು ನಿನ್ನ ಸಂಘ ಮಾಡಿದ ಸಂಘ ನೀನು ನಾನೇ ಇಷ್ಟು ಧೈರ್ಯ ಮಾಡಿದೆ, ನೀ ಯಾಕೆ ಹಿಂಗೆ ಅಂದ್ರಿ? ಇಡ್ಲು ಗಂಗಾ ಎಂದು ಕರೆಯೋದ ಅದನ್ನು ನನಗೆ ಯಾಕೋ ಏನೋ ಒಂಥರ ಆತಂಕ ಆಗತೈತಿ. ಅಲ್ಲಿ ಬಿಡ್ರಿ, ಏನು ಮಾತಾಡ್ತೀರಿ ನೋಡ್ರಿ, ನನಗೆ ಗಂಡ ಮೈದುನರು ನನಗೆ ಏನಾಗ್ತೈತಿ ನನಗೆ ಆಗ್ಬೇಕು, ಅದು ಬಿಟ್ಟು ನೀವು ಹಿಂಗೆ ಮಾಡಕತ್ರ ಹೆಂಗೆ? ಇಲ್ಲ ಗಂಗಾ ಸಂಘ, ಹಾವಿನ ಗುದ್ದ್ಯಾಗ ಕೈ ಹಾಕಿದೆ ಅಂದಮೇಲೆ ಮತ್ತು ಅದು ಕೈ ಕಡ್ದೆ ಬಿಟ್ಟಿತ್ತೇನು? ಏನು ಗಂಗಾ ನೀನು? ಹೌದು ನೋಡಿ, ಎಷ್ಟಾದರೂ ನಾನು ಪರಸ್ತ್ರೀ, ಅದು ಗರತಿ ಗಂಡೊಳಕಿ, ಮತ್ತು ನನಗೆ ಇಷ್ಟೆಲ್ಲ ನೀ ಪಂಟ ಮಾಡಿ ಈಗ ನನ್ನ ಸಂಘ ಮಾಡಿ ಆ ಸುಖ ತಿಂದದಿ, ಈಗ ಹಿಂಗೆ ಮಾತಾಡಿದ್ರೆ ಹೆಂಗೆ? ಏನೇ ಆದರೂ ನಾಳೆ ನನ್ನ ಗಂಡ ಮೈದುನರು ಬಂದು ನಾನು ಒದ್ದು ಹೊರ ಹಾಕಿದ್ರು ಕೂಡ ನೀನು ನನಗೆ ಆಸರ ಆಗಬೇಕು. ಅಯ್ಯೋ ಗಂಗಾ ಹಿಂಗೆ ಯಾಕೆ ಮಾತಾಡ್ತೀರಿ? ಅಲ್ಲ ಗಂಡಸರಾಗಿ ನೀವು ಹಿಂಗೆ ಮಾತಾಡೋ ಸರಿಯೇನು? ಅಂದಮೇಲೆ ಯಾಕೆ ಅಂಜಿಕೆನೇ? ನೋಡು ತೋರಿಸ್ಕೊಂಡವ್ರಿಗೆ ಇನ್ನೇನ ಮಳೆ ಅಂಜಿಕೆನು ಏನು ಗಂಗಾ? ಈ ಹೊಂಗಲದಾಗ ಕಟ್ಟಿ ಎಲ್ಲಾರು ಮಂದಿ ಎಲ್ಲ ಕೂತ್ಕೊಂಡು ಚಾವಡಿಯಾಗಿನ ಮಂದಿ ಎಲ್ಲ ಅಲ್ಲಿ ಕೂತ್ಕೊಂಡು ನಮ್ಮ ಸಂಘದ ಬಗ್ಗೆ ಮಾತಾಡ್ತಾರೋ ಏನೋ ಅಂತ ಅನ್ಸಾಕತ್ತೈತಿ. ಅಲ್ರಿ ಏನೇ ಆಗಲಿ ನೀವೇ ಯಾಕಿಷ್ಟು ಹೆದರಾಕತ್ತೀರಿ? ನೋಡಿ ಈಗ ಏನೇ ಆಗೋದು ನೋಡ್ರಿ, ಈಗ ಬೆಂಕಿ ಇಲ್ಲದೆ ಹೊಗೆ ಆಡಂಗೆ ಹೌದಲ್ರಿ? ಹಂಗೆ ಮತ್ತು ನಮ್ಮ ಸುದ್ದಿ ಇವತ್ತಿನ ನಾಳೆ ಬೆಳಗ್ಗೆ ಬರೋದು ಆದ ಗಂಗಾ, ಅದಿನ ಮೇಲೆ ಮತ್ತು ಹಿಂಗೆ ಮಾತಾಡ್ತೀರಿ ನೀವು? ನೋಡು, ಒಮ್ಮೆ ನಾವು ಈಗ ಬಾವಿಗೆ ಬಿದ್ದಿದ್ದೀವಿ ಅಂತಂದ್ರೆ ಏನಾರು ಒಂದು ಆಗಬೇಕು, ಅಲ್ಲಿ ಈಸಬೇಕು, ಇದು ಜಯಿಸ್ಬೇಕು ಅಂತಾರಲ್ರಿ. ಹಂಗಲ್ಲ ಗಂಗಾ, ನಮ್ಮ ಸುದ್ದಿ ಜನ ಮಾತಾಡಿ ಎಲ್ಲಿ ಮುಂದೆ ಏನಾಗ್ತಿತ್ತು? ನೀ ಹೇಳ್ದಂಗೆ ಹಾವಿನ ಗುಡ್ಡಾಗ ಕೈ ಹಾಕಿ ಹಾವು ಕಡಿತೈತಿ ಅಂಬಲ್ಲ ಅಂತ ಅನ್ಸಕತೈತಿ. ಚಿಂತೆ ಮಾಡಬೇಡ್ರಿ, ಯಾಕಂತಂದ್ರೆ ಆದದ್ದು ಆಗಿ ಹೋಗಿದ್ದು. ಆ ಒಂದು ಸುಖಕ್ಕಾಗಿ ನೀವು ಎಷ್ಟು ಗುದ್ದಾಡಿದ್ರಿ, ನಿಮ್ಮ ಜೀವನದ ಗೆಳೆಯನ ಕರ್ಕೊಂಡು ಬಂದು ನಾನು ಎಷ್ಟು ಸಲ ಇದನ್ನು ಮಾಡಿ ಕಡಿಕ ಪರಾಮಣ ನಡಕ್ಕೆ ಹಾಕಿ ನನಗೆ ಏನೇನು ಮಾಡ್ಲಾಕ ಬರ್ದಂಗೆ ಆಗಿ ಕೊನೆಗೆ ನನ್ನ ನಿಮ್ಮ ಅದಕ್ಕೆ ಹಾಕ್ಕೊಂಡ್ರಿ, ನನ್ನ ಶರೀರ ಸುಖ ಪಡೆದ್ರಿ. ಮತ್ತು ಈಗ ನೀವು ಹಿಂಗೆ ಮಾತಾಡಿದ್ರಿ ಹೆಂಗೆ? ಮತ್ತು ಅಲ್ಲ ಏನು ನನಗೆ ಮುಂದೆ ಆಕತಿ ಅಂತೇಳಿ ಹೇಳ್ಕೊತೀವಿ, ಏನು ಆದದ್ದು ಆಗಲಿ, ಮತ್ತು ಆದದ್ದನ್ನು ನಾವು ಮಾಡೋಕೆ ಬೇಕಲ್ಲ. ಏನಂತ ಗಂಗಾ ನೀನು? ಚಿಂತೆ ಮಾಡಬೇಡ ಸಂಘ, ನೀನು ಮಾತಿನಂಗೆ ಮಾಡುವವರ್ಯಾರು. ಚಿಂತೆ ಬೇಡ ಸಂಘ, ನೀನು ಮಾತಿನಂಗೆ ಮಾಡುವವರು ಯಾರು? ನಮ್ಮಿಬ್ಬರ ಮನಸ್ಸು ಒಂದಾಗಿದ್ದರೆ, ನಮ್ಮಿಬ್ಬರ ಮನಸ್ಸು ಒಂದಾಗಿ ಇದ್ದರೆ ಯಾರೇನು ಮಾಡುವರು ಸಂಘ, ನೀನು ಚಿಂತೆ ಮಾಡಬೇಡ. ನಮಗ ಈಗ ಹೊಳ ಮುತ್ತ ಕೂಡಿದಂಗೆ, ನಾನು ನೀನು ಹೊಳ ಮುತ್ತ ಕೂಡಿದಂಗೆ, ಹಾಲಿನೊಳಗೆ ಸಕ್ಕರೆ ಬೆರೆತಂಗೆ, ಬೇರೆ ವಿಚಾರ ಬೇಡ, ನಾವು ಒಂದಾಗೋಣ ಬರ.
ಬ್ಯಾರಿ ವಿಚಾರ ಬೇಡ ನಾವು ಒಂದಾಗುನು ಬಾರ. ಶಾಪುರ ಶಂಕರನ ದಯ ಬಂದಿರಲಿ, ಶಾಪುರನ ಶಂಕರನ ದಯ ಬಂದಿರಲಿ, ಕಾಪಾಡುವ ದೇವರಾತನ ಅಲ್ಲದೆ ಬ್ಯಾರೆ ಯಾರು, ಆತನಲ್ಲದೆ ಬೇರೆ ನಮಗಿನ್ನ ಯಾರು ಇಲ್ಲ ತಿಳಿ. ಚಿಂತೆ ಮಾಡಬೇಡ ಸಂಗ ನೀನು ಒಂದಾಗಿರೋನು ಬಾರ. ಸಂಗ ಏನು ಗಂಗಾ ಅಲ್ಲೂ ನಿನ್ನಷ್ಟು ಧೈರ್ಯ ನನಗಿಲ್ಲಾಗೈತಿ. ಹಂಗಲ್ರಿ, ನೀವು ಎಷ್ಟೇ ಆದರೂ ಗಂಡಸೂರಾಗಿ ನೀವು ಧೈರ್ಯದಿಂದ ಇರ್ಬೇಕು. ಅದಲ್ಲ ನನಗೆ ನೀವು ಧೈರ್ಯ ಹೇಳ್ಬೇಕು. ನಾ ಎಷ್ಟಾದರೂ ಹೆಣ್ಣು, ಮತ್ತು ನಾಳೆ ಏನಾಕೈತಿ ಅನ್ನೋದು ನನಗೂ ಆತಂಕ ಇರ್ತೈತಲ್ಲೋ. ನನ್ನ ಗಂಡ ಬಂದ ನನ್ನ ಮೈದುನರಿಗೆ ಗೊತ್ತಾತಂದ್ರೆ ಸುಮ್ಮನೆ ಬಿಡ್ತಾರೇನು? ಅದನ್ನು ಗಂಗಾ ನನಗೂ ಅಂಜಿಕೆ ಆಗ್ತಾಯಿತ್ತು. ಸಂಗ ನೀ ಯಾಕೆ ಇಷ್ಟ ಅದರ್ತಿ? ನಮ್ಮಿಬ್ಬರ ಮನಸ್ಸಿಗೆ ಒಂದಾಗೈತಿ, ನಮ್ಮಿಬ್ಬರ ಎರಡೂ ದೇಹಗಳು ಒಂದಾಗಿದ್ದಾವ. ಮತ್ತು ಇನ್ನೇನು ಚಿಂತೆ ಮಾಡೋದು ಬೇಡ. ಏನು ಆದದ್ದು ಆಗಲಿ, ಮತ್ತು ಗಟ್ಟಿಯಾಗಿರಬೇಕು. ಏಕಾಂತದೊಳಗೆ ಆನಂದ ಅನುಭವಿಸೋಣ ಹಿಂಗಂತಿ. ಆಗಲಿ ಇಲ್ಲಿವರೆಗೆ ಒಂದು ಮಾಡಿದ್ವಿ. ಇದೊಂದು ಈ ಥರ ಯಾಕೋ ತಿಳಿಯಾಕತೈತಿ ಗಂಗಾ. ಹಿಂಗೆ ಮಾತಾಡ್ರಿ ಹೆಂಗ್ರಿ? ಎಷ್ಟಾದರೂ ಹೆಣ್ಣು ನಾನು ಎಂಟರಿಯಾಗೆ ಮಾಡಿದ್ದೇನೆ. ಮತ್ತು ನೀವು ಮಾಡಕ್ಕೆ ಹೋಗ್ಬೇಡ್ರಿ. ಯಾಕಂತಂದ್ರೆ ನಾವು ಬಂದದ್ದು ನೀನು ಎದುರಿಸಾಕಬೇಕು, ಬೇರೆ ಏನೂ ಆಗೋದಿಲ್ಲ. ನಮಗೇನು ಮುಂದೆ ಚಲೋ ಆಕತಿ ಅಂತೇಳಿ ನನಗೇನು ಅನಿಸೋದಿಲ್ಲ. ನಾಳೆ ನನ್ನ ಗಂಡ ಬಂದು ಮೊದಲೇ ಸಿಟ್ಟಿನವ ಇಂಥ ಒಂದು ಕೆಲಸ ಮಾಡಿದಂತ ನನಗೆ ಬಿಟ್ಟಾನೇನು ಸೀಳಿ ಬಿಡ್ತಾನು, ನನ್ನ ರುಂಡನ ತೆಗಿತಾನೆ. ನನ್ನ ಮೈದುನರು ನಾನು ಈಟಿರ್ತವ್ರನ್ನ ಬೆಳೆಸಿದ್ದೀನಿ. ನನ್ನನ್ನು ಹೆತ್ತ ತಾಯಿ ಹಂಗೆ ನೋಡ್ತಾರೆ, ಅತ್ತಿಗೆ ಹಂಗಲ್ಲ. ಅವರು ಇಂಥ ಇದನ್ನ ಕೇಳ್ಯಾರೇನು, ಅವ್ರ ಮನಸ್ಸಿಗೆ ಇದಾಗ್ತೈತಿ. ಏನು ಮಾಡೋದು ನೋಡು, ಒಂದು ಈ ಕೈ ಜಾರಿ ಹೋಗಿಬಿಟ್ಟೈತಿ. ಇನ್ನು ಒಮ್ಮೆ ಮುತ್ತು ಹೊಡೆದ್ರೆ ಹೋಯಿತು, ಮಾತು ಹೋಗಿಬಿಟ್ಟೈತಿ. ನಾವಿಬ್ಬರು ಜಾರಿದ್ದೀವಿ. ನನಗೆ ಶ್ಲೋಕ ಜಾರಿನಿ ಅಂತಂದರೂ ಕೂಡ ಏನೂ ಮಾಡೋಕ್ಕೆ ಬರೋದಿಲ್ಲ. ಆದದ್ದನ್ನು ನಾವು ಮಾಡೋಕ್ಕೆ ಬರೋಂಗಿಲ್ಲ. ಮರೆತು ನಾವು ಒಂದಾಗಿ ಈ ಒಂದು ಹತ್ತಿ ತೆಗೆದೀವಿ, ಹಾಡೋನು ಮಾಡೋನು ಅಂಥೇಳಿ ಮಾಡ್ಕೊಂಡು ಬಂದೇವಿ. ಇನ್ನು ಮಾತ್ರ ನೀವು ಅದಕ್ಕೂ ಹೆದರಕ್ಕೆ ಹೋಗ್ಬೇಡ್ರಿ. ನಾನಂತೂ ನಿಮ್ಮ ಕೂಡ ಯಾವಾಗಲೂ ಇರ್ತೇನೆ. ಮತ್ತು ನಾಳೆ ನನ್ನ ಗಂಡ ಹೊರಗೆ ಹಾಕಿದರೂ ಕೂಡ ನೀವು ಮಾತ್ರ ನನ್ನ ಕೈ ಬಿಡಬಾರ್ದು ನೋಡ್ರಿ. ಇಲ್ಲ ಗಂಗಾ, ನಾನಾದರೂ ನಿನ್ನ ಯಾವ ಕಾಲಕ್ಕೂ ಕೈ ಬಿಡೋದಿಲ್ಲ. ಯಾಕೆ ನಿನ್ನಂಥ ಹೆಣ್ಣುಮಗಳಿಗೆ ನನಗೆ ಸಂಘ ಸಿಕ್ಕುತ್ತ ದೊಡ್ಡದಿದೆ, ಅದನ್ನು ಹೇಳಬೇಡ್ರಿ. ನನಗೂ ಅಷ್ಟೇ ಇದಾಗೈತಿ. ಆದರೆ ನನಗೆ ಮಾತ್ರ ನಿಮ್ಮನ್ನು ಬಿಟ್ಟು ಇನ್ನು ಬೇರೆ ಯಾರೂ ಇಲ್ಲ. ನಾಳೆ ಏನಾದರೂ ಹೆಚ್ಚು ಕಡಿಮೆ ಆದರೆ ನಾ ಮಾತ್ರ ನಿಮ್ಮನ್ನು ಬಿಟ್ಟ ಇರೋಂಗಿಲ್ಲ. ಆಗಲಿ ಗಂಗಾ, ಏನೂ ಕಾಳಜಿ ಮಾಡಬೇಡ. ನಾವು ಏನೇ ಒಂದು ಪ್ರಸಂಗ ಬಂದರೂ ಕೂಡ ನಿನ್ನ ಕೈ ಬಿಡೋಂಗಿಲ್ಲ. ಇದಕ್ಕೆ ಶಾಪೂರ ಶಂಕರ ಬಸವಣ್ಣ ದೇವರ ಆಣಿ ಮಾಡಿ ಹೇಳ್ತೇನೆ, ನಾನು ನೀನು ಯಾವಾಗಲೂ ಒಂದಾಗಿ